ಎಲ್ಲ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, ಈ ನಮ್ಮ ಗುಲ್ಬರ್ಗದಲ್ಲಿ ನಾವೊಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ದಲಿತ ಬಂಧುಗಳು ಹಾಗೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಬಂಧುಗಳು ಸೇರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ವಿಷಯ ಏನು ಅಂದರೆ, ಲಿಂಗಾಯತ ವೀರಶೈವ ಜಂಗಮರು ನಾವು ಬೇಡ ಜಂಗಮರು, ನಾವು ಬುಡಗ ಜಂಗಮರು ಎಂದು ಪರಿಶಿಷ್ಟ ಜಾತಿ ಪತ್ರವನ್ನು ತೆಗೆದುಕೊಂಡು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಆಗುತ್ತಿದ್ದಾರೆ. ಆದ ಕಾರಣ ನಾವು ಬುಡಗ ಜಂಗಮರು ಯಾರು, ಬೇಡ ಜಂಗಮರು ಯಾರು, ವೀರಶೈವ ಜಂಗಮರು ಯಾರು ಎನ್ನುವುದರ ಬಗ್ಗೆ ತಿಳಿಪಡಿಸುವ ಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಹಾಕಿಕೊಂಡಿದ್ದೇವೆ. ಯಾಕಂತಂದ್ರೆ ಬಂಧುಗಳೇ, ಬೇಡ ಜಂಗಮ ಬುಡಗ ಜಂಗಮ ನಾವು ಅಲೆಮಾರಿಗಳು. ಯಾಕಂದರೆ ಬೇಡುವ ಸಲುವಾಗಿ ಬೇಡ ಜಂಗಮ, ಬುಡಗ ಜಂಗಮ ಅನ್ನುವ ಪದಕ್ಕೆ ಬುರ್ರಕಥೆಯನ್ನು ಬಾರಿಸುವ, ಬುಡಗ ವಾದ್ಯವನ್ನು ನುಡಿಸುವ ಮೂಲಕ ಬುರ್ರಕಥೆ ಎಂದು ಹೆಸರನ್ನು ಕರೆಯಲಾಗಿದೆ. ಅದಕ್ಕಾಗಿ ಬಂಧುಗಳೇ, ನಾವು ಹಗಲು ವೇಷ ಧರಿಸಿ ಊರಿಂದ ಊರಿಗೆ ಅಲೆದಾಡುವಂತ ಬೇಡ ಬುಡಗ ಜಂಗಮರು ನಾವು, ಅಲೆಮಾರಿಗಳು ನಾವು. ವೇಷಭೂಷಣಗಳು ಹಾಕಿಕೊಂಡು ಯಾರೋ ಯಾವುದೋ ಒಂದು ಪಾಳು ಜಾಗದಲ್ಲಿ ಗುಡಿ ಗುಂಡಾರಗಳಲ್ಲಿ ವಾಸ ಮಾಡಿ ಹಡಿ ಪ್ರಾಣಿಗಳನ್ನು, ಹಳಿಲು, ಆಮೆ, ಇಲಿ, ಬೆಕ್ಕು, ನರಿ, ಹಂದಿ, ಮೊಸಳಿ ಮಾಂಸವು ಸಹ ತಿಂದು ಬದುಕಿದಂತ ಅಲೆಮಾರಿ ಸಮುದಾಯಗಳು ನಾವು, ಬೇಡ ಬುಡಗ ಜಂಗಮರು. ಅವರು ವೀರಶೈವ ಜಂಗಮರು, ವೀರ ಲಿಂಗಾಯತ ಜಂಗಮರು, ನಾವು ಬೇಡ ಜಂಗಮರು, ಪರಿಶಿಷ್ಟ ಜಾತಿಗೆ ನಾವು ಬರುತ್ತೇವೆ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇಡ ಜಂಗಮ ಎಂದು ಸರ್ಟಿಫಿಕೇಟ್ ಪಡೆಯುತ್ತಿದ್ದಾರೆ. ಅದ ಕಾರಣವಾಗಿ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಬಂಧುಗಳು ಎಲ್ಲರೂ ಸೇರಿ ಬೃಹತ್ ಮಟ್ಟದಲ್ಲಿ ಗುಲ್ಬರ್ಗಾದಲ್ಲಿ ನಾವು ಪ್ರತಿಭಟನೆ ಮಾಡಬೇಕೆಂದು ನಿರ್ಧರಿಸಿದ್ದೇವೆ. 18ನೇ ತಾರೀಕು ಜುಲೈ ಅಂದರೆ ನಾಳೆ ಎಲ್ಲರೂ ತಾವು ನಮ್ಮ ಅಲೆಮಾರಿ ಮುಖಂಡರು ಎಲ್ಲರೂ ಸಹ, ಯಾಕಂತಂದ್ರೆ ನಮ್ಮ ಬುಡಗ ಜಂಗಮ ಸಮುದಾಯದವರು ಹಾಗೂ ಸಿಂಧೋಳು ಸಮುದಾಯದವರು ಹಾಗೂ ಸುರಗಾಡ ಸಿದ್ಧ ಸಮುದಾಯದವರು ಹಾಗೂ ಡೊಂಬರು ಸಮುದಾಯದವರು, ಇನ್ನಿತರೆ ಎಲ್ಲ ಜಾತಿ ವರ್ಗದವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ವರ್ಗದವರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಮಾಡಲು ನೀವು ನಾವು ಸೇರಿ ಕೈಗೂಡಿಸೋಣ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಬೆಂಬಲಿಸೋಣ ಎಂದು ತಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ. ಯಾಕಂದರೆ ಬಂಧುಗಳೇ, ನಾವು 12ನೇ ಶತಮಾನದಿಂದ ಬಹಳಷ್ಟು ಕಷ್ಟಗಳಲ್ಲಿ ನೊಂದು ಬೆಂದು ಬಂದಿದ್ದೇವೆ. ನಾವು ಪ್ರತಿನಿತ್ಯ ಹಗಲು ವೇಷವನ್ನು ಹಾಕುತ್ತಾ ಬುರ್ರಕಥೆಯನ್ನು ಹೇಳುತ್ತಾ ಭಿಕ್ಷೆಯನ್ನು ಬೇಡುತ್ತಾ ನಾವು ಬಂದಿದ್ದೇವೆ. ಇದಕ್ಕಾಗಿ ನಮ್ಮ ಮಕ್ಕಳಿಗೆ ಮುಂದೆ ಉನ್ನತವಾದಂತಹ ಹುದ್ದೆಗಳು ಸಿಗಬೇಕು ಹಾಗೂ ಇನ್ನ ಪ್ರತಿಯೊಂದು ಸರ್ಕಾರ ಸವಲತ್ತುಗಳು ನಮ್ಮ ಜನರಿಗೆ ಸಿಗಬೇಕು, ನಮ್ಮ ಮಕ್ಕಳಿಗೆ ಉನ್ನತವಾದಂತಹ ಭವಿಷ್ಯವನ್ನು ಕಟ್ಟಿ ಕೊಡಬೇಕು ಅಂತಂದ್ರೆ ನಾವು ದಿನ ನಾವು ಈ ಒಂದು ಹೋರಾಟದಲ್ಲಿ, ಪ್ರತಿಯೊಂದು ಹೋರಾಟದಲ್ಲಿ ನಮ್ಮ ಜಾತಿಯ ಸಮಸ್ಯೆ ಬಂದಾಗ ನಾವು ಹೋರಾಟದಲ್ಲಿ ಭಾಗವಹಿಸಿದರೆ ನಮ್ಮೆಲ್ಲರಿಗೂ ಒಂದು ಮುಂದಿನ ಫ್ಯೂಚರ್ ಇರುತ್ತೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಮುಖಂಡರು, ಹಿರಿಯ ಮುಖಂಡರು, ಸೇಡಂ ಹಾಗೂ ಚಿಂಚೋಳಿ ಹಾಗೂ ನಮ್ಮ ಗುಲ್ಬರ್ಗ, ಚಿತ್ತಾಪುರ ಹಾಗೂ ಎಲ್ಲ ನನ್ನ ಬಂಧುಗಳು, ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ತಾಲೂಕಿನಲ್ಲಿ ಇರುವಂತ ಮುಖಂಡರುಗಳಿಗೆ ಎಲ್ಲರೂ ಒಬ್ಬೊಬ್ಬರ ಹೆಸರು ತಗೊಳ್ಳದೆ ತಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ನಾಳೆ ಜುಲೈ 18ನೇ ತಾರೀಕಿನ ದಿನ 12:30 ಅಂಬೇಡ್ಕರ್ ವೃತ್ತದಿಂದ
ಡಿಸಿ ಕಚೇರಿವರೆಗೆ ನಮ್ಮೆಲ್ಲ ವೇಷಭೂಷಣ ಮೂಲಕ ಬೃಹತ್ ಪ್ರತಿಭಟನೆ ಮೆರವಣಿಗೆಯ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತೇವೆ. ಅದಕ್ಕೋಸ್ಕರ ತಾವು ಸಿಂಧೋಳ ಸಮುದಾಯದವರು ತಮ್ಮ ತಮ್ಮ ವೇಷಭೂಷಣ ಮೂಲಕ ಬರಬೇಕು ಎಂದು ವಿನಂತಿ, ಹಾಗೂ ಬುಡಗ ಜಂಗಮರು ತಮ್ಮ ತಮ್ಮ ವೇಷಭೂಷಣದ ಮೂಲಕ ಬರಬೇಕೆಂದು ವಿನಂತಿ, ಹಾಗೂ ಸುಡಗಾಲ ಸಿದ್ಧ ಸಮುದಾಯದವರು ತಮ್ಮ ವೇಷಭೂಷಣ ಮೂಲಕ ಬರಬೇಕೆಂದು ವಿನಂತಿ, ಹಾಗೂ ದೊಂಬರು ಸಮುದಾಯದವರು ಅವರು ತಮ್ಮ ವೇಷಭೂಷಣ ಮೂಲಕ ಬರಬೇಕೆಂದು ವಿನಂತಿ, ಹಾಗೂ ಇನ್ನಿತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಎಲ್ಲರೂ ತಮ್ಮ ತಮ್ಮ ವೇಷಭೂಷಣ ಮೂಲಕ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ವಿನಂತಿ. ಹಾಗೂ ಒಬ್ಬೊಬ್ಬರಿಗೆ ಹೇಳಲು ಆಗಿರುವುದಿಲ್ಲ, ಯಾಕಂದ್ರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರುವುದರಿಂದ ಸ್ವಲ್ಪ ನಾನು ನಿನ್ನೆ ನೆಗಡಿ ಜ್ವರ ಬಹಳಷ್ಟು ಇತ್ತು, ಅದಕ್ಕಾಗಿ ಯಾರಿಗೂ ತಮಗೆ ಕರೆ ಮಾಡಲು ಆಗಿರುವುದಿಲ್ಲ. ಅದ ಕಾರಣ ತಾವೆಲ್ಲರೂ ಒಬ್ಬರು ತಮ್ಮ ಅಕ್ಕಪಕ್ಕದಲ್ಲಿರುವಂತವರಿಗೆ ಎಲ್ಲರಿಗೂ ಸಹ ವಿಡಿಯೋವನ್ನು ಕಳಿಸಿ ತಾವು ಎಲ್ಲರಿಗೂ ಫೋನ್ ಮೂಲಕ ಹೇಳಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ನೀವು ಎಲ್ಲರೂ ಒಗ್ಗಟ್ಟಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನೀವು ಎಲ್ಲರೂ ಸೇರಿ ಆ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲ ನಮ್ಮ ಅಲೆಮಾರಿ ಬಂಧುಗಳಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬಂಧುಗಳೇ.